ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸ್ತಾ ಇದ್ದಾರೆ. ಇನ್ನು ಅಕ್ಯೂಸ್ಗಳು ತಂಗಿದ್ದಂತಹ ಮನೆಯಲ್ಲಿ ಸ್ಥಳ ಮಹಜರ್ ಪ್ರಕ್ರಿಯೆಯನ್ನ ಕೂಡ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಇಡೀ ಪ್ರಕರಣದ A1 ಆಗಿರುವಂತಹ ಆರೋಪಿ ಪವಿತ್ರಾ ಗೌಡ ಮನೆಯಲ್ಲಿ ಸ್ಥಳ ಮಹಜರ್ ಪ್ರಕ್ರಿಯೆಯನ್ನ ನಡೆಸಲಾಗ್ತಾ ಇದೆ. RR ನಗರದಲ್ಲಿರುವಂತಹ A1 ಪವಿತ್ರಾ ಗೌಡ ಮನೆಯಲ್ಲಿ ಸದ್ಯಕ್ಕೆ ಪೊಲೀಸರು ಬೀಡು ಬಿಟ್ಟಿದ್ದಾರೆ. ಪವಿತ್ರಾ ಗೌಡ ಜೊತೆಗೆ A3 ಅಕ್ಯೂಸ್ ನಂಬರ್ 3 ಪವನ್ ರನ್ನ ಕೂಡ ಕರೆ ತಂದಿದ್ದಾರೆ ಪೊಲೀಸರು. ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿ ನೇರವಾಗಿ ಇದೇ ಮನೆಗೆ, ಕೃತ್ಯದ ನಂತರ ನೇರವಾಗಿ ಇದೇ ಮನೆಗೆ ಆಕೆ ಬಂದಿದ್ದರ ಬಗ್ಗೆ ಮಾಹಿತಿಯನ್ನ ಈಗಾಗಲೇ ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರು ಕಲೆ ಹಾಕಿದ್ದಾರೆ. ಚಪ್ಪಲಿಯಲ್ಲಿ ರೇಣುಕಾಸ್ವಾಮಿಗೆ ಪವಿತ್ರ ಹಲ್ಲೆ ಮಾಡಿದ ಬಳಿಕ ಆಕೆ ನೇರವಾಗಿ ಬರೋದು ಈ ಮನೆಗೆ ಅಂತ ಹೇಳಲಾಗ್ತಾ ಇದೆ. ಸೊ ಇಲ್ಲಿ ಏನೇನು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಬಹುದು, ಹಲ್ಲೆಯ ನಂತರ ಇಲ್ಲಿ ಈಕೆ ಜೊತೆಗೆ ಯಾರಿದ್ರು, ಈಕೆ ಯಾರ ಜೊತೆಗೆ ಕಾನ್ವರ್ಸೇಷನ್ ನಂತರದಲ್ಲಿ ಮಾಡಿದ್ರು, ಅದೆಲ್ಲ ಮಾಹಿತಿಗಳನ್ನ ಕಲೆ ಹಾಕೋ ನಿಟ್ಟಿನಲ್ಲಿ ಈ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಹಾಗೂ ಅಲ್ಲಿ ಪಂಚರ ಸಮಕ್ಷಮದಲ್ಲಿ ಪಂಚನಾಮೆ ಕೂಡ ನಡೀತಾ ಇದೆ. ಒಂದು ಕ್ರೈಮ್ ಸೀನ್ ನಲ್ಲಿ ಸ್ಥಳ ಮಹಜರ್ ಎಷ್ಟು ಮುಖ್ಯ ಅನ್ನೋದನ್ನ ನಾವು ಪ್ರತಿ ಬುಲೆಟಿನ್ ನಲ್ಲಿ ಕೂಡ ಹೇಳ್ತಾ ಇದ್ವಿ. ಸೊ ಈಗಲೂ ಕೂಡ ಪವಿತ್ರಾ ಗೌಡರನ್ನ ಆಕೆಯ ಮನೆಗೆ ಕರ್ಕೊಂಡು ಬರಲಾಗಿದೆ. ಸೊ ಹಲ್ಲೆ ಆದ ನಂತರ ಆಕೆ ಎಲ್ಲಿ ಕೂತ್ಲು, ಆಮೇಲೆ ಆಕೆ ಯಾರ ಜೊತೆ ಕಾನ್ವರ್ಸೇಷನ್ ಇದ್ರು, ಆಕೆಯ ಜೊತೆಗೆ ಈ ಸಂದರ್ಭದಲ್ಲಿ ಯಾರ್ಯಾರಿದ್ರು, ನಂತರ ಮತ್ತೆ ಏನಾದ್ರೂ ಶೆಡ್ಗೆ ಹೋದ್ರ, ಈ ತರದ್ದೆಲ್ಲ ಮಾಹಿತಿಗಳನ್ನ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಪೊಲೀಸರು ಆಕೆನ ಕರ್ಕೊಂಡು ಬಂದಿರುವಂತಹ ದೃಶ್ಯ ನೋಡ್ತಾ ಇದ್ದೀರಾ ನೀವು. ಆಕೆ ಐಷಾರಾಮಿ ಮನೆ ಒಳಗೆ ಹೋಗ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಾ. ಸೊ ಈಕೆಯ ಪಾತ್ರ ಕೇವಲ ಹಲ್ಲೆಗೆ ಮಾತ್ರ ಸೀಮಿತ ಆಗಿತ್ತಾ, ಅಂದ್ರೆ ಚಪ್ಪಲಿಯಲ್ಲಿ ಹೊಡೆಯೋದು ಮಾತ್ರ ಸೀಮಿತ ಆಗಿತ್ತಾ, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸಾಕ್ಷ್ಯನಾಶಕ್ಕೂ ಕೂಡ ಈಕೆ ಪ್ರಯತ್ನ ಪಟ್ಟಿದ್ರ ಅನ್ನೋದನ್ನೆಲ್ಲ ಈ ಸ್ಥಳ ಮಹಜರ್ ಪ್ರಕ್ರಿಯೆಯಲ್ಲಿ ಪೊಲೀಸರು ಕಂಡುಕೊಳ್ತಾರೆ. ಆಲ್ರೆಡಿ ಅವ್ರ ಹತ್ರ ಪ್ರಾಥಮಿಕ ತನಿಖೆಯಲ್ಲಿ ಒಂದಷ್ಟು ಮಾಹಿತಿಗಳು ಇರುತ್ತೆ. ಅಂದ್ರೆ ಅಕ್ಯೂಸ್ಡ್ಗಳು ಬೇರೆಯವರೆಲ್ಲ ಕನ್ಫೆಷನ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರಲ್ಲ, ಆ ಸ್ಟೇಟ್ಮೆಂಟ್ಗಳನ್ನು ಕೂಡ ಅವರು ಇಲ್ಲಿ ಮ್ಯಾಚ್ ಆಗುತ್ತಾ ಈಕೆ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ಗೆ ಅಂತ ನೋಡ್ತಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಾದೇಶ್. ಈಗ ಸ್ಥಳ ಮಹಜರ್ ಪ್ರಕ್ರಿಯೆ ಮುಗಿದಿದೆಯಾ ಅಥವಾ ಇನ್ನೂ ಕಂಟಿನ್ಯೂ ಆಗ್ತಾ ಇದೆಯಾ? ಜೊತೆಗೆ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡೋ ಕೆಲಸ ಪವಿತ್ರ ಮನೆಯಲ್ಲಿ ಹೇಗೆ ಮಾಡ್ತಾ ಇದ್ದಾರೆ ಪೊಲೀಸರು? ಮಮತಾ, ಈಗಷ್ಟೇ ಪೊಲೀಸ್ ಅಧಿಕಾರಿಗಳು ಕರ್ಕೊಂಡ್ ಬಂದಿರುವಂಥದ್ದು ಏನು ಪವಿತ್ರಾ ಗೌಡ ಹಾಗೆ ಪವನ್ A3 ಪವನ್ ಅವರನ್ನ ಇಬ್ಬರನ್ನು ಕೂಡ ಕರ್ಕೊಂಡ್ಬಂದು ಈಗ ಮಹಜರನ್ನ ಮಾಡ್ತಾ ಇರುವಂಥದ್ದು. ಅಂದ್ರೆ ಕೊಲೆ ನಡೆದಂತಹ ದಿನ ಏನಿದೆ ಆ ದಿನ ಇಬ್ಬರು ಕೂಡ ಇಲ್ಲಿ ಮೊದಲಿಗೆ ಇಲ್ಲಿ ಪವಿತ್ರಾ ಗೌಡ ಅವರು ಬಂದು ಇಲ್ಲಿಂದ ಕರ್ಕೊಂಡು ಹೋದ್ರು ಅನ್ನುವಂಥದ್ದು, ಅಂದ್ರೆ ದರ್ಶನ್ ಅವರು ಬಂದಿದ್ರ ಅಥವಾ ಬೇರೆ ಯಾರಾದ್ರೂ ಪವನ್ ಅವರು ಬಂದು ಇಲ್ಲಿಂದ ಕರ್ಕೊಂಡು ಹೋದ್ರು ಅನ್ನುವಂಥದ್ದು ಕಲೆ ಹಾಕ್ತಾ ಇರುವಂಥದ್ದು ಮಾಹಿತಿಯನ್ನ. ಒಟ್ಟಾರೆ ಏನು ಪ್ರಾಥಮಿಕವಾಗಿ ವಿಚಾರಣೆ ನಡೆಸಿರ್ತಾರೆ ಪೊಲೀಸರು, ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಸಿಕ್ಕಂತ ಸಾಕ್ಷ್ಯಗಳು, ಸಿಕ್ಕಂತ ಮಾಹಿತಿಯನ್ನ ಆಧರಿಸಿ ಈಗ ಮಹಜರ್ ಪ್ರಕ್ರಿಯೆಯನ್ನ ಶುರು ಮಾಡಿರುವಂಥದ್ದು. ಈಗ ಇಲ್ಲಿ ಅಂದ್ರೆ ಪವಿತ್ರಾ ಗೌಡ ಅವರ ನಿವಾಸದಲ್ಲಿ ಈಗ ಮಹಜರ್ ಪ್ರಕ್ರಿಯೆ ಶುರುವಾಗಿದೆ. ಈಗಷ್ಟೇ FSL ಅಧಿಕಾರಿಗಳು ಕೂಡ ಒಳಗಡೆ ಹೋಗಿದ್ದಾರೆ. ಅಂದ್ರೆ ಏನು ವಿಚಾರಣೆ ಸಂದರ್ಭದಲ್ಲಿ ಇವರು ಕೊಟ್ಟಂತ ಮಾಹಿತಿ ಹಾಗೆ ಪವನ್ ಅಂದ್ರೆ ಸಪರೇಟ್ ಆಗಿ ಕೂರಿಸಿ ಇಬ್ಬರನ್ನು ಕೂಡ ವಿಚಾರಣೆಯನ್ನ ಮಾಡಿರ್ತಾರೆ, ಹಾಗೆ ಜೊತೆಗೆ ಕೂರಿಸಿ ವಿಚಾರಣೆಯನ್ನು ಕೂಡ ಮಾಡಿರ್ತಾರೆ. ಅಲ್ಲಿ ಸಿಕ್ಕಂತ ಮಾಹಿತಿಯನ್ನ ಆಧರಿಸಿ ಈಗ ಮನೆಯಲ್ಲಿ ಮಹಜರ್ ಪ್ರಕ್ರಿಯೆಯನ್ನ ಪೊಲೀಸರು ಮಾಡ್ತಾ ಇರುವಂಥದ್ದು. FSL ಅಧಿಕಾರಿಗಳು ಕೂಡ ಈಗ ಒಳಗಡೆ ಹೋಗಿದ್ದಾರೆ. ಆ ಹಲ್ಲೆ ಅಂದ್ರೆ ಕೊಲೆಯಾದಂತಹ ದಿನದಲ್ಲಿ ಹಲ್ಲೆ ಮಾಡಿದ್ರು ಅನ್ನುವಂಥ ಮಾಹಿತಿ ಇರುವಂತಹ ಹಿನ್ನೆಲೆಯಲ್ಲಿ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ದಾರೆ. ಆ ಚಪ್ಪಲಿಯನ್ನು ಈಗ ಜಪ್ತಿ ಮಾಡುವಂಥ, ಜೊತೆಗೆ ಅವತ್ತು ಧರಿಸಿದಂಥ ಬಟ್ಟೆ ಅಂದ್ರೆ ಕೊಲೆಯಾದಂಥ ದಿನ ಪವಿತ್ರಾ ಗೌಡ ಅವರು ಧರಿಸಿದಂಥ ಬಟ್ಟೆಯನ್ನು ಕೂಡ ಈಗ ಜಪ್ತಿ ಮಾಡ್ತಾರೆ. ಜೊತೆಗೆ ಪವನ್ A3 ಆಗಿರುವಂಥ ಹಿನ್ನೆಲೆಯಲ್ಲಿ ಪವನ್ ಎಷ್ಟು ಸಲ ಇಲ್ಲಿ ಬಂದಿದ್ದ ಅನ್ನುವಂಥದ್ದು, ಅಂದ್ರೆ ಈ ನಿವಾಸಕ್ಕೆ ಆ ದಿನ ಅಂದ್ರೆ ಹಲ್ಲೆ ಆದಂಥ ದಿನ, ಕೊಲೆ ಆದಂಥ ದಿನ ಎಷ್ಟು ಬಾರಿ ಬಂದಿದ್ದ, ಹಾಗೆ ಯಾರ್ಯಾರು ಹೊರಗಡೆ ಹೋದ್ರು ಒಳಗಡೆ ಬಂದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಂದ್ರೆ ಸಾಕಷ್ಟು CC ಕ್ಯಾಮ್ರಾಗಳು ಇರುವಂಥ ಹಿನ್ನೆಲೆಯಲ್ಲಿ ಕೂಡ ಇಲ್ಲಿ ಆ CC ಕ್ಯಾಮ್ರಾ ಫುಟೇಜ್ ಅನ್ನು ಕೂಡ ಪಡೆದುಕೊಳ್ಳುವಂತ ಕೆಲಸವನ್ನು ಈಗ ಮಾಡ್ತಾ ಇರುವಂತ. ಜೊತೆಗೆ FSL ಅಧಿಕಾರಿಗಳನ್ನು ಕೂಡ ಈಗ ಪೊಲೀಸರು ಕರ್ಕೊಂಡಿದ್ದಾರೆ ಮಹಜರ್ ಸ್ಥಳಕ್ಕೆ. ಏನಾದರೂ ಪ್ರಮುಖವಾಗಿ ಸಾಕ್ಷ್ಯಗಳನ್ನ ಕಲೆ ಹಾಕ್ಬೋದಾ ಅನ್ನುವಂಥದ್ದು, ಯಾಕಂದ್ರೆ ಹಲ್ಲೆ ಮಾಡಿ ಅಂದ್ರೆ ಚಪ್ಪಲಿಯಿಂದ ಹೊಡೆದ್ರು ಅನ್ನುವಂಥ ಮಾಹಿತಿ ಇರುವಂತ ಹಿನ್ನೆಲೆಯಲ್ಲಿ ಕೇವಲ ಚಪ್ಪಲಿ ಮತ್ತೆ ಬಟ್ಟೆಯನ್ನು ಮಾತ್ರ ಜಪ್ತಿ ಮಾಡ್ತಾರೆ ಅಥವಾ ಬೇರೆ ಏನಾದರೂ ಹೊಸ ಸಾಕ್ಷ್ಯಗಳನ್ನ ಹುಡುಕುವಂತ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾರಂತ. ಯಾಕಂದ್ರೆ ವಿಚಾರಣೆ ಸಂದರ್ಭದಲ್ಲಿ ಇವರು ಕೊಟ್ಟಂತ ಮಾಹಿತಿಯನ್ನು ಆಧರಿಸಿ ಹಲವು ರೀತಿಯಾಗಿ ತನಿಖೆಗಳನ್ನು ಈಗ ಪೊಲೀಸರು ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹೊಸದಾಗಿ ಏನಾದರೂ ಸಾಕ್ಷಿಗಳು, ಜೊತೆಗೆ ಇವರೇನಾದರೂ ಸಾಕ್ಷಿಗಳನ್ನ ನಾಶ ಮಾಡುವಂತ ಪ್ರಕ್ರಿಯೆಯಲ್ಲಿ ಏನಾದರೂ ತೊಡಕೊಂಡಿದ್ದಾರೆ ಅನ್ನುವಂಥ ವಿಚಾರಕ್ಕೂ ಕೂಡ ಈಗ ಮಹಜರ್ ಪ್ರಕ್ರಿಯೆಯಲ್ಲಿ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಒಟ್ಟಾರೆ ಈಗ ಏನು ಮೊದಲೇ ಮಹಡಿಯಲ್ಲಿರುವಂತಹ ಪವಿತ್ರಾ ಗೌಡ ಅವರ ಮನೆಯೊಳಗೆ ಈಗಾಗಲೇ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ. ಪವನ್ ಜೊತೆಗೆ ಪವಿತ್ರಾ ಗೌಡ ಇಬ್ಬರನ್ನು ಕೂಡ ಏಕಕಾಲಕ್ಕೆ ಕರೆದುಕೊಂಡು ಹೋಗಿ ಈಗ ಮಹಜರ್ ಪ್ರಕ್ರಿಯೆಯನ್ನು ಮಾಡ್ತಾ ಇರುವಂಥದ್ದು ಈಗಷ್ಟೇ ಶುರುವಾಗಿದೆ. ಇನ್ನು ಕೆಲ ಸಮಯ ಮಹಜರ್ ಪ್ರಕ್ರಿಯೆ ನಡೆಯುತ್ತೆ. ಜೊತೆಗೆ ಈಗ FSL ಅಧಿಕಾರಿಗಳು ಕೂಡ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸಾಕ್ಷಿಗಳು ಏನೆಲ್ಲ ಸಾಕ್ಷಿಗಳನ್ನು ಕಲೆ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನುವಂಥ, ಅಂದ್ರೆ ಚಪ್ಪಲಿಯಲ್ಲಿರುವಂತಹ ರಕ್ತದ ಕಲೆಗಳೇನಾದರೂ ಇದೆಯಾ ಅಥವಾ ಕೂದಲೇನಾದರೂ ಸಿಗುತ್ತಾ, ಈ ಥರದ ಮಾಹಿತಿಯನ್ನು, ಜೊತೆಗೆ ಹೊಸ ಮಾಹಿತಿಯನ್ನು ಅಂದ್ರೆ ವಿಚಾರಣೆ ಸಂದರ್ಭದಲ್ಲಿ ಇವರು ಕೊಟ್ಟಂತ ಮಾಹಿತಿ ಏನಿದೆ ಮಾಹಿತಿಯನ್ನು ಆಧರಿಸಿ ಹೊಸ ಮಟ್ಟದಲ್ಲಿ ಏನಾದರೂ ಸಾಕ್ಷಿಗಳನ್ನು ಕಲೆ
ಹಾಕುವಂತ ಕೆಲಸಕ್ಕೆ ಏನಾದರೂ ಮುಂದಾಗಿದ್ದಾರಂತೆ. ಯಾಕಂದ್ರೆ ಮಹಜರ್ ಪ್ರಕ್ರಿಯೆ ಕೇವಲ ಇವರು ಚಪ್ಪಲಿ ಅಥವಾ ಬಟ್ಟೆಯನ್ನ ಜಪ್ತಿ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲಿ FSL ಅವ್ರನ್ನ ಕರ್ಕೊಂಡ್ ಬರ್ತಾ ಇರ್ಲಿಲ್ವೇನೋ, ಆದ್ರೆ ಈಗ FSL ಅಧಿಕಾರಿಗಳನ್ನು ಕೂಡ ಕರ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಸಾಕ್ಷಿ ಕಲೆ ಹಾಕುವಂತ ಕೆಲಸಕ್ಕೆ ಪೊಲೀಸರು ಇಲ್ಲಿ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಇನ್ನು ಕೆಲ ಸಮಯ ಇಲ್ಲಿ ಮಹಜರ್ ಪ್ರಕ್ರಿಯೆ ನಡೆಯುತ್ತೆ. ಮಮತಾ, ರೈಟ್, ಧನ್ಯವಾದ ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಲ್ಲಿ ಲಾರ್ಜರ್ ಕಾನ್ಸ್ಪಿರಸಿ ಈ ಪ್ರಕರಣದಲ್ಲಿ ಇದೆ ಅನ್ನೋದು ಪೊಲೀಸರ ಅನುಮಾನ. ಅಂದ್ರೆ ಅತಿ ದೊಡ್ಡ ಷಡ್ಯಂತ್ರ ಆಗಿದೆ ಅಂತ ಹೇಳಿ. ಸೊ ಷಡ್ಯಂತ್ರ ಕೊಲೆಯ ನಂತರ, ಕೊಲೆಗೂ ಮುಂಚೆ ಎಲ್ಲೆಲ್ಲಾಗಿತ್ತು ಆ ಜಾಗದಲ್ಲೆಲ್ಲ ಆರೋಪಿಗಳನ್ನ ಕರೆಸ್ಕೊಂಡು ಬಂದು ಆ ಕ್ರೈಮ್ ಸೀನ್ ಅನ್ನ ಇನ್ಯಾಕ್ಟ್ ಮಾಡಿಸ್ತಾರೆ. ಅಂದ್ರೆ ಈ ಕಾಲ್ ಬರೋಕ್ಕೂ ಮುಂಚೆ ಪವಿತ್ರ ಗೌಡ ಎಲ್ಲಿ ಕೂತಿರ್ತಾರೆ, ಮತ್ತೆ ಈ ಪವನ್ ಒಳಗಡೆ ಎಷ್ಟೆಲ್ಲ ಎಂಟ್ರಿ ಆಗಿರ್ತಾರೆ, ಅದಾದ ನಂತರ ಹಲ್ಲೆ ಆದ ನಂತರ ಅವ್ರು ಬರ್ತಾರಲ್ಲ, ಅದಾದ್ಮೇಲೆ ಏನೇನು ಕಾನ್ವರ್ಸೇಷನ್ ಎಲ್ಲೆಲ್ಲಿ ಕೂತ್ಕೊಂಡು ಮಾಡ್ತಾರೆ, ಯಾರಿಗಾದ್ರೂ ಫೋನ್ ಮಾಡಿರ್ತಾರ, ಈ ತರದ್ದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ತಾರೆ. ಮತ್ತೆ ಸೂಕ್ಷ್ಮ ವಿವರಗಳನ್ನ ಕೂಡ ಪಡಿಬೇಕಾಗತ್ತೆ. ಅಂದ್ರೆ ಹೇರ್ ಫಾಲಿಕಲ್ ಟೆಸ್ಟ್ಗೆ ಮತ್ತೆ DNA ಸ್ಯಾಂಪಲ್ಗಳನ್ನ ಚೆಕ್ ಮಾಡೋದಕ್ಕೆ ಅವ್ರ ಬಟ್ಟೆಗಳು ಬೇಕಾಗತ್ತೆ. ಸೊ ಅದನ್ನ ಕೂಡ ಕಲೆಕ್ಟ್ ಮಾಡ್ತಾರೆ ಅನ್ನೋದು ತಿಳಿದು ಬರ್ತಾ ಇದೆ.